ಹಳೆ ಕೇಸ್ ಇದ್ರೆ ಬಂಧನ ಮಾಡಬಾರ್ದು ಅಂತ ಏನಾದರೂ ಕಾನೂನು ಇದೆಯಾ? ಶ್ರೀಕಾಂತ್ ಬಂಧನ ವಿಚಾರವಾಗಿ ಸಚಿವ ಶರಣ್ ಬಸಪ್ಪ ದರ್ಶನಾಪುರ ಪ್ರಶ್ನೆ ಮಾಡಿದ್ದಾರೆ. ರಾಮ ಭಕ್ತ ಇರಲಿ, ಕೃಷ್ಣನ ಭಕ್ತ ಇರಲಿ, ಪಾರ್ವತಿ ಭಕ್ತ ಇರಲಿ, ಭಕ್ತರಿಗೆ ಏನು ಬೇಕಾದರೂ ಮಾಡಲಿಕ್ಕೆ ಅವಕಾಶ ಇದೆಯಾ? ತಪ್ಪು ಮಾಡಿರಬೇಕು, ಅದಕ್ಕೆ ಅರೆಸ್ಟ್ ಮಾಡಿದಾರಷ್ಟೇ. ತಪ್ಪೇನಿದೆ? ಬಿಜೆಪಿ ವಿರುದ್ಧ ಸಚಿವ ಶರಣ್ ಬಸಪ್ಪ ದರ್ಶನಾಪುರ ಇವಾಗ ದಾಳಿ ನಡೆಸಿದ್ದಾರೆ. ಅಲ್ಲ, ತಪ್ಪು ಮಾಡಿದ್ರಿಗೆ ಶಿಕ್ಷೆ ಆಗಲೇಬೇಕಲ್ವಾ? ರಾಮ ಭಕ್ತನಾಗಿರಲಿ, ಕೃಷ್ಣನ ಭಕ್ತ ಆಗಿರಲಿ, ಅಥವಾ ಪಾರ್ವತಿ ಭಕ್ತ ಆಗಿರಲಿ, ಹಳೆ ಕೇಸ್ ಇದ್ದರೆ ಬಂಧನ ಮಾಡಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ ಅಂತ ದರ್ಶನಾಪುರ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ನಾಯಕರಿಗೆ. ಕೇಸ್ ಹಳೆ ಕೇಸ್ಗಳದಾವ ಅಂತೇಳಿ ಹಳೆ ಕೇಸ್ ಇದ್ರೆ ಬಂಧನ ಮಾಡಬಾರ್ದು ಅಂಬೋದು ಏನ್ರ ಅದನ್ನು ಕಾನೂನ್ದಾಗ ಎಲ್ಲರಿ ಆ ಥರ ರಾಮ ಭಕ್ತ ಇಲ್ಲ, ಏನು ಸುಮ್ಮನೆ ಮಾಡ್ಯಾರ ಬಂಧನ? ಏನು ಆಮ್ ಆದ್ಮಿ ಮಾಡ್ಯಾರ? ಏನು ಕೇಸ್ದಾಗ ಇನ್ವಾಲ್ವ್ ಇದ್ದವ್ರಿಗೆ ಮಾಡ್ಯಾರ? ರಾಮ ಭಕ್ತ ಇರಲಿ, ಕೃಷ್ಣನ ಭಕ್ತ ಇರಲಿ, ಪಾರ್ವತಿ ಭಕ್ತ ಇರಲಿ, ಯಾರೇ ಭಕ್ತ ಇರಲಿ, ಅಂದ್ರೆ ಭಕ್ತರಿಗೆ ಅವಕಾಶ ಅದನ್ನು ಏನು ಬೇಕಾದ್ರು ಮಾಡ್ಲಿಕ್ಕೆ. ಏನೋ ತಪ್ಪು ಮಾಡಿರ್ಬೇಕು, ಅವಾಗ ಅರೆಸ್ಟ್ ಮಾಡ್ಯಾರ. ಅದೇನು ತಪ್ಪೇನದು ಅದ್ರಾಗ? ಸಿಟಿ ರವಿ ಅವರು ಮತ್ತು ಸೇರಿದಂತೆ ಹಲವರು ನಮ್ಮನ್ನು ಅರೆಸ್ಟ್ ಮಾಡ್ರಿ ಅಂತೇಳಿ ಠಾಣೆಗಳ ಮುಂದೆ ಅವ್ರು ಮಾಡಂತೇಳ್ರಿ, ಯಾವ್ದಾರು ಒಂದು ಅಪರಾಧ ಕೆಲಸ ಮಾಡಿಕೊಂಡು ಅಂದ್ರೆ ಅವ್ರಿಗೂ ಹಿಡಿದು ಅರೆಸ್ಟ್ ಮಾಡ್ತಾರೆ. ಮತ್ತು ಡಿ ಕೆ ಶಿವಕುಮಾರ್ಗೆ ಎದಕ್ಕೆ ಕರ್ಕೊಂಡು ಹೋದ್ರು? ಯಾಕೆ ಅರೆಸ್ಟ್ ಮಾಡಿದ್ರು ಅವರಿಗೆ? ಕೇಸ್ ಇದೆ. ಕೇಸ್ ಇದ್ದದಕ್ಕೆ ಅರೆಸ್ಟ್ ಮಾಡ್ಯಾರ. ಅವ್ರಿಗೆ ಕೇಸ್ ಹಳೆ ಕೇಸ್ಗಳದಾವ ಅಂತೇಳಿ ಹಳೆ ಕೇಸ್ ಇದ್ರೆ ಬಂಧನ ಮಾಡಬಾರ್ದು ಅಂಬೋದು ಏನ್ರ ಅದನ್ನು ಕಾನೂನ್ದಾಗ ಎಲ್ಲರಿ?